ಮೇಳವೇ ಘಡ ಮನದ ಮತ್ಸರ ಕಾಲಿಡಲು ತೆರಹಿಲ್ಲ. ಮನುಜರ ಹೋಲುವೆಯ ನಾಟಕದ ನಿರ್ಜರ ಮಂಡಲೇಶ್ವರರು. ಆಲಿಗಳು ಮೇಲಿಕ್ಕಲಮ್ಮವು ಶೂಲಪಾಣಿಯ ಪರಮತೇಜದ ಚೂಳಿಯೋ ಶಿವ ಶಿವ ಎನ್ನುತ್ತ ವಿರಾಟ ಬೆರಗಾದ ವಿರಾಟ ರಾಜನಿಗೆ ಆಶ್ಚರ್ಯ. ತನ್ನ ಒಡ್ಡೋಲಗದಲ್ಲಿ ತಾನು ಕುಳಿತುಕೊಳ್ಳಬೇಕಾದಂಥ ಸಿಂಹಾಸನದಲ್ಲಿ ಯಾರಿವರು ಮಹಾಪುರುಷ ಕಣ್ಣು ಕೊರೆಯಿಸುವ ರೀತಿಯಲ್ಲಿ ಕೂತ್ಕೊಂಡಿದ್ದಾನಲ್ಲ, ಅವರನ್ನು ನೋಡ್ತಾ ಇದ್ದಾಗ ಇವನಿಗೆ ಆಶ್ಚರ್ಯವೂ ಆಗತ್ತೆ ವಿರಾಟ ರಾಜನಿಗೆ. ಜೊತೆಗೆ ಪ್ರಶ್ನೆಯೂ ಕೂಡ, ಯಾರು ಯಾರು ಯಾರಿವನು? ತನ್ನ ಜೊತೆಯಲ್ಲಿ ಬಂದಂಥ ಮಂತ್ರಿಗಳು, ಪುರೋಹಿತರು ಅಥವಾ ಮಗ ಯಾರು ಕೂಡ ಏನೂ ಮಾತಾಡ್ತಾ ಇಲ್ಲ. ಇವನಿಗೆ ಮಾತ್ರ ಪ್ರಶ್ನೆಯನ್ನು ಕಾಡ್ತಾನೇ ಇತ್ತು, ಯಾರಿವನು ಯಾರಿವನು ಅಂತ. ಹಾಗೆ ನೋಡಿದರೆ ಕುಳಿತಂಥವನು ಮನುಷ್ಯನಾಗಿದ್ದರೆ ವಿರಾಟ ರಾಜನಿಗೆ ಅಸೂಯೆ ಮಾತ್ಸರ್ಯ ಬರಬೇಕಾಗಿತ್ತು. ಹಾಗಾಗ್ತಾ ಇಲ್ಲ. ಬದಲಾಗಿ ವಿರಾಟ ರಾಜನಿಗೆ ಸಹಜವಾದಂಥ ಯಾವ ಮತ್ಸರ್ಯದ ಭಾವನೆಯೂ ಕಾಣಿಸ್ತಾ ಇಲ್ಲ. ಬಹಳ ಸಹಜವಾಗಿದ್ದಾನೆ. ಆಶ್ಚರ್ಯ ಅಂತೂ ಆಗ್ತಾ ಇದೆ. ಇದನ್ನು ನೆನೆಸ್ಕೊಂಡಾಗ ವಿರಾಟ ರಾಜನಿಗೆ ಅನಿಸುತ್ತೆ, ಇವರು ಮನುಷ್ಯ ಮಾತ್ರ ಅಲ್ಲ, ದೇವಲೋಕದಿಂದ ಬಂದಿರುವಂಥ ಯಾರೋ ಪುಣ್ಯ ಪುರುಷರಿರಬೇಕು ಅಂತ ಅನಿಸುತ್ತೆ. ಸಾಕ್ಷಾತ್ ಶಿವನ ತೇಜಸ್ಸಿನಿಂದ ಬಂದಿರುವಂಥವ್ರು ಇರಬೇಕು ಅಂತ ಅನಿಸುತ್ತೆ. ಹೀಗೆ ಹಲವು ರೀತಿಯ ಯೋಚನೆಗಳು ವಿರಾಟ ರಾಜನ ತಲೆಯಲ್ಲಿ ಓಡ್ತಾ ಇರುತ್ತೆ. ಹೀಗೆ ಯಾರಿರ್ಬೋದು? ಶಿವ ಏನಾಯಿತು ಕತೆ? ಯಾರಿವರು ಅನ್ನುವಂಥ ಪ್ರಶ್ನೆಯಿಂದ ಆತ ವಿಸ್ಮಯಗೊಂಡು ನಿಂತಿದ್ದಾನೆ ವಿರಾಟ ರಾಜ. ವಲಲ ಕಂಕ ಬೃಹನ್ನಳೆಯ ಮೈ ಸುಳಿವ ಹೋಲುವರೆಂದು ಕೆಲಬರು ಕೆಲರಿದೆತ್ತಣನರರು ತೆಗೆ ಸುರಲೋಕ ಪಾಲಕರು ತಿಳಿಯಲರಿದೆ ಮಗೆಂದು ಕೆಲಬರು ತಳವೆಳಗುಗೊಳುತ್ತಿರಲು ಮಂದಿಯ ಕೆಲಕೆ ನೂಕಿಯೇ ತಂದೆಗೆ ಉತ್ತರ ನಗುತ ಕೈ ಮುಗಿದ. ವಿರಾಟನ ಒಡ್ಡೋಲಗದಲ್ಲಿ ಮುಂಜಾನೆ ಗೊಂದಲ ತುಂಬಿದೆ. ಬಂದಿರುವಂಥ ಎಲ್ಲರೂ, ವಿರಾಟನ ಜೊತೆಗೆ ಬಂದಿರುವಂಥ ಜನಗಳು, ಮಂತ್ರಿಗಳು, ಪುರೋಹಿತರು, ಮಗ ಎಲ್ಲರೂ ಸೇರಿದಂತೆ ಎಲ್ಲರಲ್ಲೂ ಗೊಂದಲ. ಎಲ್ಲರೂ ಅವರವರಲ್ಲೇ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರಿಗೂ ಪ್ರಶ್ನೆ ರೂಪದಲ್ಲೇ ಕಾಡ್ತಾ ಇದೆ, ಯಾರಿವರು ಅಂತ. ಕೆಲವರಿಗೆ ಅನಿಸುತ್ತೆ, ಒಬ್ಬನ ಮುಖ ಯಾಕೋ ಹೌದು ಒಲಲ ಕಂಡಾಗಿ ಕಾಣಿಸ್ತಾ ಇದ್ದಾನಲ್ಲ ಅಂತ ಒಬ್ಬ ಅಂದ್ಕೊಂಡ್ರೆ, ಇನ್ನೊಬ್ಬ ಹೇಳ್ತಿದ್ದಾನೆ, ಹೌದು ಇಲ್ಲಿ ನೋಡಿ ಅವನು ಪಕ್ಕದಲ್ಲಿರೋನು ಕಂಕನ ಮುಖ ಹೋಲಿಕೆ ಆಗ್ತಾ ಇದೆ. ಇನ್ನೊಬ್ಬ ಹೇಳ್ತಿದ್ದಾನೆ, ಅಯ್ಯೋ ಹೌದು ಅವನು ಪಕ್ಕದಲ್ಲಿ ನೋಡಿ ಅವನ ಮುಖ ಬೃಹನ್ನಳೆಯ ಮುಖವನ್ನು ಹೋಲ್ತಾ ಇದೆ. ಆದರೆ ಯಾರಿಗೂ ಇವನು ಇವನು ಕಂಕ, ಇವನು ಬೃಹನ್ನಳೆ ಅಂತ ಹೇಳುವಂಥ ಧೈರ್ಯ ಮಾತ್ರ ಆಗ್ತಾ ಇಲ್ಲ. ಎಲ್ಲರೂ ಊಹೆ ಮಾಡ್ತಾ ಇದ್ದಾರೆ, ಹೋಲಿಕೆ ಹೀಗಿದೆ, ಅವರಿರಬಹುದಾ ಅನ್ನುವ ಗುಮಾನಿ, ಅನ್ನುವ ಊಹೆ ಮಾತ್ರ ನೆರೆದಿರುವಂಥ ಎಲ್ಲರಲ್ಲಿಯೂ ಕೂಡ ಬರ್ತಾ ಇದೆ. ಯಾರಿವರು ಅಂತ. ಆದರೆ ಕೆಲವರಂತೂ, ಅಯ್ಯೋ ಅವ್ರ್ಯಾರೋ ಅಲ್ಲ ಬಿಡಪ್ಪ, ಇವರೆಲ್ಲ ದೇವಲೋಕದಿಂದ ಬಂದಿರುವಂಥವ್ರು, ಅವ್ರ ಮುಖವನ್ನು ನೋಡಿ ಎಷ್ಟು ಪ್ರಖರವಾಗಿದೆ, ಎಷ್ಟು ತೇಜೋಪುಂಜವಾಗಿದೆ, ಇವ್ರ್ಯಾರು ಕೂಡ
ಅವರವರಿಗೆ ಕಂಡ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಮಾತಾಡ್ತಾ ಇದ್ದರು. ಆ ಸಮಯದಲ್ಲಿ ವಿರಾಟನ ಮಗ ಉತ್ತರ ಕುಮಾರ ಜನಗಳೆಲ್ಲರನ್ನೂ ಕೂಡ ತಳ್ಳಿಕೊಂಡು ನೂಗಿಕೊಂಡು ದಾರಿ ಮಾಡಿಕೊಂಡು ತಂದೆಯ ಎದುರಿಗೆ ಬರ್ತಾನೆ. ತಂದೆಯ ಎದುರಿಗೆ ಬಂದು ನಸುನಗುತ್ತಾ ಮುಗುಳ್ನಗುತ್ತಾ ತಂದೆಗೆ ಕೈ ಮುಗಿದು ಮಾತನ್ನು ಆರಂಭ ಮಾಡ್ತಾನೆ. ಇವರು ಯಾರು ಅನ್ನೋದನ್ನು ಕೈ ಮುಗಿದು ನಿಂತು ತಂದೆಗೆ ಮಗ ಉತ್ತರ ಕುಮಾರ ಅರ್ಹೋದಕ್ಕೆ ಶುರು ಮಾಡ್ತಾನೆ.